ಇದ್ದವ್ರ ಅಧ್ಯಕ್ಷ ಇದ್ದೇ ಇರ್ತಾರೆ, ಅಲ್ಲಿ ಪ್ರಶ್ನೆ ಏನಾಯ್ತು? ಮಾಡೋಕ್ಕಾಗ್ತಾ ಇರೋದು ಅಲ್ಲಿವರೆಗೆ ಇದ್ದ ಅಧ್ಯಕ್ಷರು ಇರ್ತಾರೆ, ಅದು ಇನ್ನೂ ಒಂದು ವರ್ಷ ಬಿಟ್ಟು ಆಗ್ಬೋದು, ಅದಕ್ಕೇನು ಸಮುದ್ರ. ಈಗ ಅಲ್ಲಿವರೆಗೆ ಇದ್ದ ಅಧ್ಯಕ್ಷ ಮುಂದುವರಿತಾರೆ, ಕೆಲಸ ಅಂತ ನಡ್ತಾನೆ ಇರ್ತೀವಿ, ಕೆಲಸದೇನು ಸಮಸ್ಯೆ ಇಲ್ಲ. ಅದು ಯಾವಾಗ ಇನ್ನು ಇವತ್ತು ಮಾಡ್ಬೋದು, 6 ತಿಂಗಳು ಬಿಟ್ಟು ಮಾಡ್ಬೋದು. ಇವತ್ತು ಮಾಡ್ಬೇಕಂತೇನಿಲ್ಲ, ಅದು ಯಾವಾಗ ಮಾಡ್ಬೇಕು ಅನ್ನೋದು ವರಿಷ್ಠರಿಗೆ ಬಿಟ್ಟದ ವಿಚಾರ. ಹಳೇದು ನಮ್ದು ಈ ಟ್ರೈನಿಂಗ್ ಕೊಡೋದು ಟ್ರೈನಿಂಗ್ ಸೆಂಟರ್ ಇದೇನು ಹೊಸದಲ್ಲ, ಹಳೇದು ಅದು ನಮ್ದು. ಇವತ್ತೇನೆಲ್ಲ ಮುಂಚೆಯಿಂದ ಇದೆ, ಮುಂಚೆಯಿಂದ ಮಾಡ್ತೀವಿ, ಹೊಸದೇನು ಇಲ್ಲ. ಅದು ಮುಂಚೆಯಿಂದ ನಮ್ಗೆ ಅದರಲ್ಲಿ ಭಾಳ ಆಸಕ್ತಿ ಇದೆ. ಅದಕ್ಕೆ ಚೇರ್ಮನ್ ಕೂಡ ನಾನು ಮಾಡಿದ್ದಾರೆ, ಪಾರ್ಟಿಯಲ್ಲಿ ಕೂಡ ಚೇರ್ಮನ್ ಇದ್ದೀನಿ. ಅದಕ್ಕೆ ನಾನು ಟ್ರೈನಿಂಗ್ ಕೊಡುವಂಥ ಒಂದು ಇದಕ್ಕಿದೆ. ಅದೇ ಈಗೆಲ್ಲ ಹೊಸ ಹಳೆ ಕಾಣಿಸೋದು ಇವತ್ತಿಂದಲ್ಲ, ಅದು ಹಳೇದು ನಾವು ಟ್ರೈನಿಂಗ್ ಕೊಡೋದು, ಟ್ರೈನಿಂಗ್ ತೊಗೊಳ್ಳೋದು, ಅದು ಹಳೆ ವಿಚಾರ. ಅದು ಹೆಲ್ಪ್ ಆಗಿದ್ರೆ ಎಲ್ಲ ಜಾತಿಗಳನ್ನು ಒಗ್ಗೂಡಿಸಿಯಿಂದ ಗೆಲ್ಲಲಿಕ್ಕೆ ಅನುಕೂಲ ಆಯ್ತಲ್ಲ. ಸಿಕ್ಕಾಗಲಿಲ್ಲ, ನಮ್ಗೆ ಗೊತ್ತಿಲ್ಲ, ನಾವು ಹೇಳಿಲ್ಲ ಅದು, ನಾವು ಇಲ್ಲಿ ಬರ್ತಿಲ್ಲ ಅದು. ಇಲ್ಲ, ಯಾವುದೂ ಹೋಗ್ಬೇಕಿಲ್ಲ, ಯಾವುದೇ ಅಂಥ ವಿಚಾರಗಳು ಕೂಡ ಇಲ್ಲ. ಯಾರು ಇಟ್ಟಿಲ್ಲ ಬೇಡಿಕೆ, ಯಾರು ಇಟ್ಟಾರ? ಯಾರು ಇಟ್ಟಿಲ್ಲ. ಏನು ಅವ್ರು ಹೋಗ್ತಾರೆ, ಹೋಗ್ಲಿಕ್ಕೆ ನಾವು ಸ್ವತಂತ್ರ ಇದ್ದಾರೆ, ಹೋಗ್ತಾರೆ. ನಾವೇ ಕರ್ಕೊಂಡು ಹೋಗ್ಬೇಕಂತ ಇಲ್ಲಿದ್ದಾರೆ ಅವರು. ಸಾಕಷ್ಟು ಸರಿ ಈಗಾಗಲೇ ಹೋಗಿ ಬಂದಿದ್ದಾರೆ ಭಾಳಷ್ಟು ಜನ ವಿದೇಶಕ್ಕೆ. ಅವ್ರು ಹೋಗ್ತಾನೆ ಇರ್ತಾರೆ. ಹಾಗೆ ಹೊಸದೇನಲ್ಲ. ಇದಕ್ಕೆ ಪ್ರವಾಸ ಬಗ್ಗೆ ಯಾರು ಕೇಳಿಲ್ಲ, ಮತ್ತು ಹೋಗ್ಲಿಕ್ಕೆ ಏನು ಸ್ವತಂತ್ರ ಇದ್ದಾರೆ, ಅವ್ರು ಹೋಗ್ತಾರೆ. ಅವರು ಪ್ಲೀಸ್ ಅದೆಲ್ಲ ಸುಮ್ಮನೆ ನೋಡಿ, ಮತ್ತೆ ನೀವು ಅದಕ್ಕೆ ಕನ್ಫ್ಯೂಸ್ ಮಾಡಬೇಡಿ. ಅದೇ ನಮಗೂ ಇತಿಮಿತಿ ಇದೆ, ಹೇಳಲಿಕ್ಕೆ ಕೇಳಲಿಕ್ಕೆ ನಮಗೂ ಒಂದು ಸ್ಥಾನಮಾನ ಇದೆ. ಪದೇ ಪದೇ ನೀವು ಅದು ಸುತ್ತಾಕಿ ಅಲ್ಲಿ ಮತ್ತೆ ಅದನ್ನು ನಾಳೆ ಅದನ್ನು ಮತ್ತೆ ವಿದೇಶಕ್ಕೆ ಹೋಗ್ತಾರೆ ಬಂದರೆ ಅನಾವಶ್ಯಕ ಸುಮ್ಮನೆ ಗೊಂದಲ. ನಾ ಹೇಳಿದ್ದೀನಿ, ಅವ್ರು ಸ್ವತಂತ್ರ ಇದ್ದಾರೆ, ಹೋಗ್ಲಿಕ್ಕೆ ಹೋಗ್ತಾರೆ. ಉತ್ತರಾಖಂಡಲ್ಲಿ ಏಕರೂಪ ನಾಗರಿಕ ಸಂಹಿತೆ ಜಾರಿ ಕಾಂಗ್ರೆಸ್ ಸ್ಟ್ಯಾಂಡ್ ಅಥವಾ ಸರ್ಕಾರ ಸ್ಟ್ಯಾಂಡ್ ಏನು ಸರ್ ರಾಜ್ಯದಲ್ಲಿ? ಅಲ್ಲ, ತರಲಿಕ್ಕೆ ಅದಕ್ಕೆ ಕೇಂದ್ರಕ್ಕೆ ಅಧಿಕಾರ ಇದೆಲ್ಲ, ರಾಜ್ಯಕ್ಕಿಲ್ಲ. ಹೆಂಗೆ ರಾಜ್ಯದವ್ರು ಹೆಂಗೆ ಮಾಡೋರು? ಅದು ಹೆಂಗೆ ಮಾಡ್ತಾರೆ ಅನ್ನೋದು ಪ್ರಶ್ನೆ ಅಲ್ಲ. ರಾಜ್ಯಕ್ಕೆ ಅಧಿಕಾರ ಇಲ್ಲ, ಅದು ಕೇಂದ್ರಕ್ಕೆ ಅಧಿಕಾರ ಇದೆ, ಪಾರ್ಲಿಮೆಂಟ್ಗೆ ಅಧಿಕಾರ ಇದೆ, ಅವ್ರು ಮಾಡಬೇಕಲ್ಲ. ಹೀಗೆ ಮಹಾಕುಂಭಮೇಳದಲ್ಲಿ 501 ಪುಟಗಳ ಸಂವಿಧಾನ, ಹಿಂದೂ ಸಂವಿಧಾನವನ್ನು ಜಾರಿಗೆ ತರ್ತೀವಿ. ಅದೇ ಹೇಳಿದ್ರಲ್ಲ, ಇಲ್ಲಿ ಮಾಡ್ಲಿಕ್ಕಾಗಿ ಯಾವುದೋ ಒಂದು ಪರಿಷತ್ನಲ್ಲಿ ವೇದಿಕೆಯಲ್ಲಿ ಹೇಳಿದರೆ ಆಗೋಲ್ಲ. ಅದು ಪಾರ್ಲಿಮೆಂಟ್ ಇದೆ, ನಮ್ಮದು ಪಾರ್ಲಿಮೆಂಟಲ್ಲಿ ಆಗಬೇಕಾಗ್ತದೆ. ಈಗೆಲ್ಲರೂ ತಮ್ಮ ಪಾಡಿ ತಾವು ಹೇಳ್ತಾರೆ, ಇಂಥ ಸಾಕಷ್ಟು ಹೇಳ್ತಾರೆ. ಅವರು ಅದು ಪಾರ್ಲಿಮೆಂಟು ಕಾಯ್ದೆ ಇದೆ, ಕಾನೂನಿದೆ, ಲೋಕಸಭಾ ಸದಸ್ಯರ ಸಮ್ಮುಖದಲ್ಲಿ ಪಾಸ್ ಆಗಬೇಕಾಗ್ತದೆ. ಸೊ ಅಲ್ಲಿ ಅವ್ರಿಗೆ ಯಾರೋ ಏನು ಹೇಳಿದ್ರು ಅದು ಕಾಯ್ದೆ ಆಗೋಲ್ಲ, ಕಾನೂನು ಆಗೋಲ್ಲ. ಸರ್ಕಾರಿ ಗುತ್ತಿಗೆಯಲ್ಲಿ ಮುಸ್ಲಿಮರಿಗೆ 4% ಮೀಸಲಾತಿ ಕೊಡಬೇಕು ಅನ್ನೋ ವಿಚಾರ ಮುಂಬರುವ ಕ್ಯಾಬಿನೆಟ್ ಬರುತ್ತೆ ಅಲ್ಲ, ಅದು ಯಥಾಸ್ಥಿತಿ ಮುಂದುವರೆದಿದೆ. ಹಿಂದೆ BJP ಅವರೇ ಮುಂದುವರಿಸಿದ್ದಾರೆ ಅದನ್ನ. ಅವರು ಸುಪ್ರೀಂ ಕೋರ್ಟಿಗೆ ಅವರೇ ಬರೆದು ಕೊಟ್ಟಿದ್ದಾರಲ್ಲ, ಯಥಾಸ್ಥಿತಿ ಮುಂದುವರಿಸ್ತಾ ಅಂತ. ಹಿಂಗಾಗಿ ಅದೇ ಮುಂದುವರಿತಾ ಇದ್ದಾರೆ. ಕಾಮಗಾರಿಗಳಿಲ್ಲ ಮೀಸಲಾತಿಯಲ್ಲಿ. ಯಾರು ಹೇಳಿಲ್ಲ, ಅದು ಮಾಡುವಂಥ ವಿಚಾರ ಕೂಡ ಇಲ್ಲ, ಮಾಡಿಲ್ಲ. ಅದು ಎಲ್ಲಿ ಪ್ರಸ್ತಾಪ ನಮ್ಮ ಮುಂದೆ, ಬಹುಶಃ ಸರ್ಕಾರ ಮುಂದೆ ಇಲ್ಲ. ಅದು ಹೇಳಿರ್ಬೋದು, ನೀವು ಹೇಳಿರ್ಬೋದು, ಆದರೆ ಸರ್ಕಾರ ಮುಂದೆ ಪ್ರಸ್ತಾಪ ಇಲ್ಲ. ಅದನ್ನು ಮಾಡಬೇಕಾದ್ರೆ ಮುಖ್ಯಮಂತ್ರಿಗಳು ಅವ್ರ ನಿರ್ಧಾರ ಮಾಡಬೇಕು.